ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಭವಾನಿ ಸಿಂಗ್ ಅವರಿದ್ದಾರೆ. ನಿನ್ನೆ ತುಂಬ ದೊಡ್ಡದೊಂದು ತೀರ್ಪಿಗೆ ಸಾಕ್ಷಿಯಾದಂಥವರು, ಆ ತೀರ್ಪಿಗೆ ಕಾರಣಕರ್ತರಾದಂಥವರು, ದೇಶದಾದ್ಯಂತ ಚರ್ಚೆಯಲ್ಲಿರುವ ಜಯಲಲಿತಾ ವಿರುದ್ಧದ ತೀರ್ಪು. ಸರ್, ನಿನ್ನೆ ದಿನ ಹೌ ಡಿಡ್ ಇಟ್ ಸ್ಟಾರ್ಟ್ ಫಾರ್ ಯು? ನಿಮ್ಮ 11 ತಿಂಗಳ ಪರಿಶ್ರಮ ಇತ್ತು, ನಿಮ್ಮ ಮೇಲೆ ಬಂದಂಥ ಆರೋಪಗಳು, ಸಂಶಯಗಳು, ಅದೆಲ್ಲದಕ್ಕೂ ಒಂದು ಉತ್ತರ ಪಡೆಯೋ ದಿನ ಆಗಿತ್ತು ನಿನ್ನೆ ತಮ್ಮ ಪಾಲಿಗೆ. ಹೌ ವಾಸ್ ದ ಡೇ, ಹೌ ಡಿಡ್ ಇಟ್ ಸ್ಟಾರ್ಟ್ ಅಂತ? ನನಗೆ ನಾನು ಈ ಮೊದಲು ಜಡ್ಜ್ಮೆಂಟ್ ಮೊದಲು ರಿಪ್ಲೈ ಕೊಟ್ಟಾಗ ನಮ್ಮ ಆರೋಪಿಗಳ ಅಕ್ಯೂಸ್ಡ್ ಲಾಲು ಯಾದವ್ ಕೇಸ್ ಅದನ್ನು ಕೇಳಿದಂಥ ಅವರು ಕೊಟ್ಟ ರಿಯಾಕ್ಷನ್ ನೋಡಿ ಆಗಲೇ ನನಗನ್ನಿಸಿತ್ತು ನಾವು ಈ ಕೇಸನ್ನು ಗೆಲ್ಲುವ ಸ್ಥಿತಿಯಲ್ಲಿದ್ದೇವೆ ಅಂತ ಅನಿಸಿತ್ತು ಆಗಲೇ ನನಗೆ. ನಿನ್ನೆ ತೀರ್ಪು ಕೊಡೋದಕ್ಕೂ ಮೊದಲು ನನಗೆ ಆ ನಂಬಿಕೆ ಇತ್ತು. ಬಿಕಾಸ್ ಸಿನ್ಸ್ ಬಿಗಿನಿಂಗ್ ದ ಡಿಫೆನ್ಸ್ ವಾಸ್ ನಾಟ್ ಕರೆಕ್ಟ್, ದೇ ಹ್ಯಾವ್ ಟೇಕನ್ ರಾಂಗ್ ಡಿಫೆನ್ಸ್. ಅದರಿಂದ ಬಂದಾಗ ಅವರು ಶಿಕ್ಷೆ ಹೇಳಿದಾಗ ತಮಿಳುನಾಡು ಮುಖ್ಯಮಂತ್ರಿಯವರು ತುಂಬ ಭಾವುಕರಾಗಿದ್ದರು. ಅದು ಸಹಜನೇ. ಹಾಗೆ ಬೇರೆಯವರು ಶಿ ವಾಸ್ ಆನ್ ದ ಪೀಕ್ ಆಫ್ ಹರ್ ಪೊಲಿಟಿಕಲ್ ಕರಿಯರ್, ಅತ್ಯುನ್ನತ ಹಂತದಲ್ಲಿದ್ದಂಥವರು. ಬಟ್ ನನಗೆ ಏನನ್ನಿಸ್ತು ಆ ಮೂಮೆಂಟ್ನಲ್ಲಿ, ನಾನು ಇಷ್ಟೆಲ್ಲ ತೊಂದರೆ ತಗೊಂಡು ಮಾಡಿದ್ದಕ್ಕೆ ಸಾರ್ಥಕತೆ ಆಯಿತು ಅನಿಸ್ತು. ಬಟ್ ಶಿಕ್ಷೆ ಬಗ್ಗೆ ಒಂದು ನ್ಯಾಯಾಧೀಶರು ಏನು ಮಾಡ್ತಾರೆ ಅನ್ನೋದಿತ್ತು. ಅವರ ಆರೋಪಿಗಳ ಪರ ವಕೀಲರು ಆ ಮೂಮೆಂಟ್ನಲ್ಲಿ ಏನು ಮಾಡಿದ್ರು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಏಜ್, ಅವರ ಸಂಬಂಧ, ಅವ್ರದ್ದು ದೇ ಆರ್ ಲೇಡೀಸ್, ಇಲ್ಲ ಅವ್ರಿಗೆ ಎಂಥದ್ದು ಅನಾರೋಗ್ಯ, ಇದು ಬಿಟ್ಟು ದೇ ವೆಂಟ್ ಅಪಾನ್ ಮೆರಿಟ್. ಏನು ಯಾವ ಥರದ್ದು ಸರ್? ಇಲ್ಲ ನಾವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಸೇಮ್ ಥಿಂಗ್, ಇನ್ಕಮ್ ಟ್ಯಾಕ್ಸ್ನಲ್ಲಿ ಪ್ರೂವ್ ಮಾಡಿದ್ದೀವಿ, ಇಲ್ಲಿ ಮಾಡಿರೋ ಸರಿ ಇಲ್ಲ, ದೋಷಿ ಅಂತ ಘೋಷಣೆ ಮಾಡಿದ್ರು ಕೂಡ ಐ ಥಿಂಕ್ ದಟ್ ಈಸ್ ನಾಟ್ ಪ್ರಾಪರ್. ಓಕೆ, ಆ ಸಮಯದಲ್ಲಿ ಅದನ್ನು ಹೇಳೋದು ನನಗೇನೋ ಸೂಕ್ತ ಅನಿಸ್ಲಿಲ್ಲ ಅವ್ರ ಬಗ್ಗೆ. ತಾವು ಹೇಳೋದು ದೋಷಿ ಅಂತ ಘೋಷಣೆ ಮಾಡಿದ ನಂತರ ಕೂಡ ಅವರು ಅಂದರೆ ಆರೋಗ್ಯ ಸರಿ ಇಲ್ಲ, ಹೆಣ್ಮಗಳು ಶಿಕ್ಷೆ ಕಡಿಮೆ ಮಾಡಿ ಅದನ್ನು ಹೇಳ್ಬೋದಾಗಿತ್ತು, ಕೋರ್ಟ್ ಲೀನಿಯನ್ಸಿ ಕೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಮೆರಿಟ್ ಮೇಲೆ ಮಾಡೋ ಕೋರ್ಟ್ರು ಅವರು. ಆಗ ನಾನು ಸ್ವಲ್ಪ ಕೆಟ್ಟದು ಅನಿಸು, ಏನು ಎಲ್ಲ ಹಿರಿಯರ ವಕೀಲರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಕೆಲವು ಮಾಧ್ಯಮಗಳಲ್ಲಿ ವರದಿಯಾದ ಪ್ರಕಾರ CM ಹುದ್ದೆ ಹೊರಟು ಹೋಗುತ್ತೆ, ಅದರಿಂದ ಶಿಕ್ಷೆ ಕಡಿಮೆ ಕೊಡಿ ಅಂತೇನೋ ಕೇಳಿದ್ರು ಅಂತ. ಇಲ್ಲ, ಅದು ಸುಳ್ಳು. CM ಹುದ್ದೆ ಕೇಳಲಿಲ್ಲ. ಅದಾದಮೇಲೆ ಈ Z ಕ್ಯಾಟಗರಿ ಅದು ಜೈಲಿನಲ್ಲಿ ಇರಬೇಕು ಅಂತ ನಾನು ಅದಕ್ಕೆ ಅಬ್ಜೆಕ್ಟ್ ಮಾಡಿದೆ. ಜೈಲಿಗೆ ಹೋದ ತಕ್ಷಣವೇ ಸರ್ಕಾರದ ಅದು ಇದಾಗ್ಬಿಡುತ್ತೆ, ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಿಮ್ಮನ್ನು ಹೇಗೆ ನೋಡಬೇಕು, ಹೇಗೆ ಟ್ರೀಟ್ ಮಾಡಬೇಕು ಅಂತೇಳಿ. ಅದರಿಂದ Z ಕ್ಯಾಟಗರಿಗೆ ಅಬ್ಜೆಕ್ಟ್ ಮಾಡಿದೆ. ಕಡೆಗೆ ನ್ಯಾಯಾಧೀಶರು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೀರಿ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋಣ ಅಂತೇಳಿ ಜೈಲ್ ಅಥಾರಿಟೀಸ್ಗೆ ಸೂಚನೆ ಕೊಟ್ಟರು. ಆಮೇಲೆ ರಿಗಾರ್ಡಿಂಗ್ A ಕ್ಲಾಸ್ ಫೆಸಿಲಿಟೀಸ್ ಇನ್ ದಿ ಜೈಲ್ ಕೇಳಿದ್ರು. ನಾನು ಆಕೆ ಮುಖ್ಯಮಂತ್ರಿ ಆಗಿದ್ದರಿಂದ ಕೊಡಬಹುದು ಅಂತ ಹೇಳಿದೆ. ಸೊ ಜಯಲಲಿತಾ ಅವರು ಸ್ಥಿತಪ್ರಜ್ಞರಾಗಿದ್ದರು ನಿನ್ನೆ ಜಡ್ಜ್ಮೆಂಟ್ ಕೇಳಿ? ಪ್ರಜ್ಞರಾಗಿದ್ದರು, ಬಟ್ ಸ್ವಲ್ಪ ಭಾವುಕರಾದಂತೆ ಕಾಣ್ತಿತ್ತು. ಶಿ ವಾಸ್ ನಾಟ್ ಹ್ಯಾಸ್ ರೆಗ್ಯುಲರ್. ಮೊದಲು ಹೇಗಿದ್ದರು ಬೆಳಗ್ಗೆ ಬಂದಾಗ ಆ ಸ್ಥಿತಿಯಲ್ಲಿ ಇದ್ದಂಗೆ ಕಾಣಲಿಲ್ಲ ನನಗೆ. ಅದು ಬೇಕಾದಷ್ಟು ಕಾರಣಗಳಿಂದ ಇರ್ಬೋದು. ಬಟ್ ಆಮೇಲೆ ನನಗೆ ಇದು ನಾನು ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತೇಳಿ ಹೇಳಿದ್ರು. ನನಗೆ ನ್ಯಾಯಾಧೀಶರು ಕೇಳಿದಾಗ ನಾನು ಹೇಳಿದೆ, ಅದನ್ನು ಯಾಕಂದ್ರೆ ಜೈಲಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಲ್ಲ ಕರ್ಸ್ ಮೆಡಿಕಲ್ ಏಡಿನೇ ಕೊಡಿಸಿ. ಓಕೆ, ಈ ಶಿಕ್ಷೆಯ ಪ್ರಮಾಣದ ಬಗ್ಗೆ ಕೇಳೋದಾದರೆ ಸರ್, ನಾವು ಈ ಕ್ರಿಮಿನಲ್ ಕೇಸ್ಗಳಲ್ಲಿ ನೋಡುವಾಗ ಅರ್ಥ ಆಗುತ್ತೆ, ಒಂದು ಕೊಲೆ ಮಾಡಿದಾಗ ಕಾರಣ ಏನಕ್ಕೆ ಮಾಡ್ದ, ಎಷ್ಟು ಬರ್ಬರವಾಗಿ ಮಾಡ್ದ, ಮಾಡಿದ ನಂತರ ಹೇಗೆ ತಪ್ಪಿಸ್ಕೊಂಡ, ಕಾನ್ಸ್ಪಿರಸಿ ಏನಿತ್ತು, ಅದರ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಘೋಷಣೆ ಆಗುತ್ತೆ. ಇಲ್ಲಿ ಶಿಕ್ಷೆಯ ಪ್ರಮಾಣ ಹೇಗೆ ಘೋಷಣೆ ಆಯಿತು ಅಂತ, ಹೇಗೆ ನಿರ್ಧಾರ ಆಯಿತು? 4 ವರ್ಷ 100 ಕೋಟಿ ಇದು ಈ ಶಿಕ್ಷೆಯ ಪ್ರಮಾಣ ಒಂದು ಏನಾಯಿತು ಇದರಲ್ಲಿ. ಇವರ ಈ 18 ವರ್ಷ ಏನಾಗಿದೆ 2000, ಐ ಮೀನ್ ಇಲ್ಲಿವರೆಗೂ ದಿಸ್ ಇಸ್ ಲಾಂಗ್ ಡ್ಯೂರೇಷನ್ ಯಾಕಾಯಿತು, ಇವರ ಒಂದು ಹ್ಯಾಂಡ್ ಇದೆ ಅಂತೇಳಿ ನ್ಯಾಯಾಲಯ ಒಂದು ಇದಕ್ಕೆ ಬಂದಿತ್ತು. ಇವರು ಸಹ ಇವರ ಪಾತ್ರನೂ ಇದೆ, ಅದಕ್ಕೆ ಇದೆಲ್ಲ ಡ್ರ್ಯಾಗಾನ್ ಆಗಿದೆ. ಅದಲ್ಲದೆ ಆಗ 2060 ಇದು ಕೇಸ್ ಹಾಕಿದ್ದು 96ಅಲ್ಲಿ. ಹೌದು, ಆಗಿದ್ದಿದ್ದು ವ್ಯಾಲ್ಯೂ 66 crores and odd. ಹೌದು, ಈಗ ಅದೇ ಸುಮಾರು 10-20 ಪಟ್ಟು ಜಾಸ್ತಿ ಆಗಿದೆ ಆ ವ್ಯಾಲ್ಯೂಸ್ ಎಲ್ಲ. ಅದನ್ನು ಕನ್ಸಿಡರ್ ಮಾಡಿನೇ ಕೋರ್ಟು
ಆಗಿದ್ದಿದ್ದು 66 ಅದನ್ನು ಇವರು A1 ಮತ್ತು ಬೇರೆಯವರು ಎಷ್ಟು ಇನ್ಕಮ್ ಎಷ್ಟಿರ್ಬೋದು ಅದನ್ನು ಕಳೆದಿದೆ. ಕಳೆದ್ಬಿಟ್ಟು ಜೊತೆಗೆ ಆ ಬಡ್ಡಿ ಇಲ್ಲ ವ್ಯಾಲ್ಯೂಯೇಷನ್ ಅಪ್ಗ್ರೇಡ್ ಆಗಿದೆ, ಅದನ್ನು ಸೇರಿಸಿ 100 ಕೋಟಿ ಹಾಕಿದೆ. ಸಮಂಜಸನೇ ಅದು. ಎಸ್, ಆದರೆ ಎಲ್ರಿಗೂ ಕೂಡ 4 ವರ್ಷಗಳ ಶಿಕ್ಷೆ ಅನ್ನುವಂಥದ್ದು. ಹೌದು, ಈ ಆರೋಪಿ ನಂಬರ್ 1 ಜಯಲಲಿತಾ ಅವ್ರಿಗೂ 4 ವರ್ಷ, ಉಳಿದ 3 ಆರೋಪಿಗಳಿಗೂ ಕೂಡ 4 ವರ್ಷ. ಅವರು ಸಹ ಯಾಕಂದ್ರೆ ಇವ್ರು ಮಾಡಿದಷ್ಟೇ ಸಹಕರಿಸಿ ಪಾರ್ಟ್ನರ್ಸ್ ಕ್ರೈಮ್ ಅಂತ. ಹೌದು. ಓಕೆ ಓಕೆ ಸರ್, ಈಗ ಜಡ್ಜ್ ಬಗ್ಗೆ ಹೇಳಿ ಸರ್. ಮೈಕಲ್ ಡಿ ಕುನ್ಹಾ ನಮ್ಮ ವ್ಯವಸ್ಥೆಯಲ್ಲಿ ಅಲ್ಲ ಸಂದರ್ಶನ ಮಾಡೋದಕ್ಕಾಗೋದಿಲ್ಲ, ಬಟ್ ಹೌ ವಾಸ್ ಹಿ ಫರ್ಮ್, ಹೇಗಿತ್ತು ಅವರ, ಯಾಕೆಂದರೆ ಒಂದು ಹೈ ಪ್ರೊಫೈಲ್ ಕೇಸು, ಬಹಳಷ್ಟು ಒತ್ತಡಗಳು ಅವ್ರ ಮೇಲೆ ಕೂಡ ಇರುತ್ತೆ, ನಿರಂತರವಾಗಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಂತಹ ಪ್ರಕರಣ. ಇಲ್ಲ, ಅವರು ಕೋರ್ಟ್ನಲ್ಲಿ ಒಂದೊಂದು ಸಾರಿ ಮಾತಾಡ್ತಿದ್ದ ರೀತಿ ಅವರು ಸಹ ಹೇಳ್ತಾಯಿದ್ರು, ನನ್ನ ಮೇಲೆ ನ್ಯಾಯಾಂಗದಿಂದ ಈ ಕೇಸನ್ನು ಮುಗಿಸೋದಕ್ಕೆ ತುಂಬ ಒತ್ತಡ ಇದೆ ಹೇಳ್ತಿದ್ರು. ಓಕೆ, ಆದ್ದರಿಂದ ನೀವು ಯಾರು ಅಡ್ಜಸ್ಟ್ಮೆಂಟ್ ಕೇಳಬೇಡಿ, ಆದಷ್ಟು ಬೇಗ ಮುಗಿಸಿ ಅಂತ ಹೇಳ್ತಿದ್ರು. ಓಕೆ, ಆಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಸಹ ಇತ್ತು, ಇಂಥ ಕೇಸುಗಳು ಆದಷ್ಟು ಬೇಗ ಆಗಬೇಕು, ಇಂಥದ್ದು ಮುಂದುವರಿತಾ ಇದ್ದರೆ ಜನರಲ್ಲಿ ನಂಬಿಕೆ ಹೋಗುತ್ತೆ ಅನ್ನೋದಿತ್ತು. ಕರೆಕ್ಟ್ ಕರೆಕ್ಟ್. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಇಡೀ ಪ್ರಕರಣ ವಿಚಾರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬಂದಂಥ ಒತ್ತಡಗಳು, ಎದುರಿಸಿದಂಥ ಸನ್ನಿವೇಶಗಳು, ಅಂತಿಮವಾಗಿ ತೀರ್ಪು ಬಂದ ದಿನ, ಈ ವಿಷಯದ ಬಗ್ಗೆ ಮಾತಾಡ್ತೀನಿ.